Okay, in our last video, we had discussed two different models of atoms. One was the Dalton model, the other was Thomson's plum pudding model. ಎರಡೂ ಮಾಡೆಲ್ಗಳ ಡಿಸಡ್ವಾಂಟೇಜಸ್ ಏನು ಅನ್ನೋದನ್ನು ನಾವಾಗಲೇ ಲಿಸ್ಟ್ ಮಾಡಿದ್ದೀವಿ. ಆ್ಯಂಡ್ ನೌ ವಿ ಹ್ಯಾಡ್ ಆಲ್ಸೋ ಗಿವನ್ ಯು information about Geiger-Marsden experiment of alpha ray scattering in gold foil. On the advice of Rutherford, they conducted an experiment. The experiment was alpha ray scattering in gold foil. Adar ಬಗ್ಗೆ details ತಿಳಿದಿದೆ ನಮಗಾಗಲೇ. A radioactive isotope which emits alpha particles or taken in a lead cavity, a narrow beam of alpha rays is incident, alpha ray is incident on a gold foil, ತೆಳ್ಳಗಿರುವಂಥ ಗೋಲ್ಡ್ ಶೀಟು. thickness should be of the order of 10 power minus 7 meter, and the alpha rays scattered by the gold foil are collected on a screen. The screen is coated with zinc sulfide. ಯಾಕೆ ಆ ಥರ ಜಿಂಕ್ ಸಲ್ಫೈಡ್ ಅಂತಂದರೆ, ಜಿಂಕ್ ಸಲ್ಫೈಡ್ ಮೇಲೆ ಆಲ್ಫಾ ರೇಡಿಯೇಷನ್ಸ್ ಬಿದ್ದಾಗ ಅದು ಲೂಮಿನಸ್ ಆಗುತ್ತೆ, ಅಂದರೆ ಬ್ರೈಟ್ ಫ್ಲ್ಯಾಶ್ ಅದರ ಮೇಲೆ ಅಪಿಯರ್ ಆಗುತ್ತೆ. ಆ್ಯಸ್ ಅ ರಿಸಲ್ಟ್ ಯು ಕ್ಯಾನ್ ಡಿಟೆಕ್ಟ್ ಆಲ್ಫಾ ರೇಡಿಯೇಷನ್ಸ್. ಮತ್ತು ಈ ಆಲ್ಫಾ ರೇಡಿಯೇಷನ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಏನೇನು ಅಬ್ಸರ್ವೇಷನ್ಸನ್ನು ನಾವು ಮಾಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಮೆಜಾರಿಟಿ ಆಫ್ ಆಲ್ಫಾ ರೇಡಿಯೇಷನ್ಸ್ ವಿಲ್ ಪಾಸ್ ಸ್ಟ್ರೈಟ್ ಥ್ರೂ ದ ಗೋಲ್ಡ್ ಫಾಯಿಲ್ ವಿತೌಟ್ ಎನಿ deflection. They will not suffer any deflection, they will pass straight. About say 0.14% to 0.15% of incident alpha particles are scattered by an angle more than 1 degree. ಅದು ತುಂಬ ಕಡಿಮೆ. And a very very small percentage of alpha radiations, ಅಂದರೆ about 8,000 alpha particles ಅಲ್ಲಿ ಯಾವುದೋ ಒಂದು ಆಲ್ಫಾ ಪಾರ್ಟಿಕಲ್ಲು it is scattered by an angle more than 90 degrees. So ಇದು our observation. Even a repeated performance of such an experiment yielded same results. ಅಂಥ ಎಕ್ಸ್ಪೆರಿಮೆಂಟು ಮತ್ತೆ ಮತ್ತೆ ಮಾಡಿದಾಗಲೂ ಇದೇ ರೀತಿಯಾದಂಥ ಅಬ್ಸರ್ವೇಷನ್ಸು ಅವರಿಗೆ ಸಿಗ್ತಾ ಹೋಯಿತು. ಸೊ ಆಫ್ಟರ್ ಅನಲೈಸಿಂಗ್ ದ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂಥ ರದರ್ಫೋರ್ಡ್ ಏನಕ್ಕೆ ಈ ಥರ ಆಗಿರಬಹುದು ಅನ್ನೋದನ್ನು ಅವನು ಲಿಸ್ಟ್ ಮಾಡ್ತಾ ಹೋದ, ಕನ್ಕ್ಲೂಡ್ ಮಾಡ್ತಾ ಹೋದ. ಸೊ ನಿಮಗೆ ಬಹಳ ಕಡಿಮೆ ಪರ್ಸೆಂಟೇಜ್, ಅಂದರೆ 1 in 8,000 ಇನ್ಸಿಡೆಂಟ್ ಆಲ್ಫಾ ಪಾರ್ಟಿಕಲ್ಸು ಮೋರ್ ದ್ಯಾನ್ 90 ಡಿಗ್ರಿ ಆ್ಯಂಗಲ್ ಸ್ಕ್ಯಾಟರ್ ಆಯಿತು ಅನ್ನೋದ್ರಿಂದ ಅವನಿಗೆ ಗೊತ್ತಾಗಿದ್ದೇನೆಂದರೆ atoms has a small positively charged nucleus. All positive charges of the atom and most of the mass of the atom are concentrated in the nucleus. ಅಂದರೆ ಆಟಮ್ಗೆ ನ್ಯೂಕ್ಲಿಯಸ್ ಅಂತ ಒಂದು ಸಣ್ಣದಾದಂಥ ಪಾರ್ಟ್ ಇರುತ್ತೆ, ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನ್ಸ್ ಎಲ್ಲ ಆ ನ್ಯೂಕ್ಲಿಯಸ್ಸಲ್ಲೇ ಇರುತ್ತೆ. ಮತ್ತು ಎಂಟೈರ್ ಆಟಮ್ನ ಮಾಸು ನ್ಯೂಕ್ಲಿಯಸ್ಸಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಅನ್ನೋದನ್ನು ಫಸ್ಟ್ ಕನ್ಕ್ಲೂಷನ್ ಆಗಿ ಮಾಡಿಕೊಂಡು. ದ ಸೆಕೆಂಡ್ ಈಸ್
the dimension of the nucleus is negligibly small as compared to the overall size of the atom. ಅಂದರೆ ಒಟ್ಟು ಆಟಮ್ನ ಸೈಜಿಗೆ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯರ್ ಸೈಜು ಇಟ್ ಈಸ್ ನೆಗ್ಲಿಜಬಲ್, ತುಂಬ ಕಡಿಮೆ ಇರುತ್ತೆ. ಸೊ ಆಟಮ್ನ ಎಂಟೈರ್ ಸೈಜ್ಗೆ ನ್ಯೂಕ್ಲಿಯಸ್ ಕಂಪೇರ್ ಮಾಡಿದ್ರೆ ಸುಮಾರು 1,00,000 ಪಾರ್ಟ್ಸ್ ಇರುತ್ತೆ. ಅಂದರೆ ಆಟಮ್ನ 1,00,000 ಪಾರ್ಟ್ ಮಾಡಿದ್ರೆ, ಆಟಮ್ನ ಸೈಜ್ನ 1,00,000 ಪಾರ್ಟ್ ಮಾಡಿದ್ರೆ ಎಷ್ಟು ದೊಡ್ಡದಾಗುತ್ತೋ ನ್ಯೂಕ್ಲಿಯರ್ ಸೈಜ್ ಅಷ್ಟು ಚಿಕ್ಕದಿರುತ್ತೆ. ನಾವು ಥರ್ಡ್, atomic nucleus is surrounded by certain number of electrons. As atom is electrically neutral, the total negative charge on the electrons surrounding the nucleus is equal to total positive charge on the nucleus. ನ್ಯೂಕ್ಲಿಯಸ್ನ ಎಲೆಕ್ಟ್ರಾನ್ಗಳು ಸುತ್ತುವರೆದಿರುತ್ತವೆ. ಆಟಮ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್, ಆಟಮಿಕ್ ಚಾರ್ಜ್ ಇಲ್ಲ. ಹಾಗಾಗಿ ಎಷ್ಟು ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್ ಅಲ್ಲಿರುತ್ತೋ ಎಲೆಕ್ಟ್ರಾನ್ಗಳ ಮೇಲಿರುವಂಥ ಒಟ್ಟು ನೆಗೆಟಿವ್ ಚಾರ್ಜ್ ಅಷ್ಟೇ ಇರುತ್ತೆ. ಮತ್ತು ಈ ಎಲೆಕ್ಟ್ರಾನ್ಗಳು ಒಂದೇ ಜಾಗದಲ್ಲಿ ಇರ್ತಾವ? ಇರೋದಿಲ್ಲ. ಎಲೆಕ್ಟ್ರಾನ್ಗಳೇನಾಗ್ತವೆ, ನ್ಯೂಕ್ಲಿಯಸ್ನ ಸುತ್ತ ಹಾಕತ್ತೆ. Electrons will be revolving around the nucleus in circular orbits. ಸರ್ಕ್ಯುಲರ್ ಆರ್ಬಿಟ್ಸ್ ಅಲ್ಲಿ ಎಲೆಕ್ಟ್ರಾನ್ ಸುತ್ತಾಗ್ತಾ ಇರುತ್ತೆ. ಸರಿ, ಎಲೆಕ್ಟ್ರಾನ್ ಸುತ್ತ ಹಾಕಬೇಕಾದ್ರೆ ಇಫ್ ದ ಎಲೆಕ್ಟ್ರಾನ್ ಹ್ಯಾಸ್ ಟು ರಿವಾಲ್ವ್ ಅರೌಂಡ್ ದ ನ್ಯೂಕ್ಲಿಯಸ್, then it should be acted upon by centripetal force. ಕೇಂದ್ರದ ಕಡೆಗೆ ನಿರ್ದೇಶಿತವಾಗಿರುವಂತಹ ಒಂದು ಬಲ ಇಲ್ಲದೆ ಇದ್ರೆ ಎಲೆಕ್ಟ್ರಾನು ಪರ್ಮನೆಂಟ್ ಆಗಿ ನ್ಯೂಕ್ಲಿಯಸ್ನ ಸುತ್ತ ಹಾಕಕ್ಕೆ ಆಗಲ್ಲ. ನಾವು ಒಂದು ಕಲ್ಲನ್ನು ಒಂದು ದಾರಕ್ಕೆ ಕಟ್ಟಿ ಆ ಕಲ್ಲನ್ನು ನಿರಂತರವಾಗಿ ಸರ್ಕ್ಯುಲರ್ ಪಾತಲ್ಲಿ ಸುತ್ತ ಹಾಕಿಸ್ಬೇಕು ಅಂತಂದರೆ ದಾರದ ಇನ್ನೊಂದು ತುದಿಯನ್ನು ಕೈನಲ್ಲಿ ಹಿಡ್ಕೊಂಡು ಅಲ್ಲಿಂದ ನೀವು ಬಲ ಪ್ರಯೋಗ ಮಾಡ್ತಾ ಇದ್ರೆ, ಇಫ್ ಯು ಅಲೋ ಎ ಫೋರ್ಸ್ ಟು ಆಕ್ಟ್ ಆನ್ ದ ಸ್ಟೋನ್ such that the force is directed towards the center, then only you can expect that the electrons to revolve around the nucleus in circular orbits. ಹಾಗೆ ಕಲ್ಲು, ಸ್ಟೋನ್, ಟು ರಿವಾಲ್ವ್ ಇನ್ ದ ಸರ್ಕ್ಯುಲರ್ ಆರ್ಬಿಟ್. ಹಾಗೆ ಎಲೆಕ್ಟ್ರಾನು ಸರ್ಕ್ಯುಲರ್ ಆರ್ಬಿಟಲ್ಲಿ ಸುತ್ತ ಹಾಕಬೇಕು ನ್ಯೂಕ್ಲಿಯಸ್ನ ಸುತ್ತ. ಅಂದರೆ ಎಲೆಕ್ಟ್ರಾನ್ನ ಮೇಲೆ ಸೆಂಟರ್ ಡೈರೆಕ್ಟೆಡ್ ಫೋರ್ಸ್ ಒಂದು ಇರಬೇಕು, ಸೆಂಟರ್ ಕಡೆಗೆ ಆಕ್ಟ್ ಆಗ್ತಾ ಇರುವಂಥ ಒಂದು ಫೋರ್ಸ್ ಇರಬೇಕು. ಆ್ಯಂಡ್ ಹೂ ಪ್ರೊವೈಡೆಡ್ ದ ಎಲೆಕ್ಟ್ರಾನ್? ದ್ಯಾಟ್ ಫೋರ್ಸ್. ಸೊ Rutherford says the necessary centripetal force for the electron to revolve around the nucleus. ನ್ಯೂಕ್ಲಿಯಸ್ ಸುತ್ತ ಹಾಕಕ್ಕೆ ಬೇಕಾದಂಥ ಸೆಂಟ್ರಿಪಿಟಲ್ ಫೋರ್ಸನ್ನು it is provided by the electrostatic force of attraction between the nucleus and the electron. ಎಲೆಕ್ಟ್ರಾನು ಮತ್ತು ನ್ಯೂಕ್ಲಿಯಸ್ ನಡುವೆ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಈ ಒಂದು ಕ್ರಿಯೆಯನ್ನು ಉಂಟು ಮಾಡುತ್ತೆ. ಯಾವ ಕ್ರಿಯೆ? ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತ ಹಾಕುವಂತಹ ಕ್ರಿಯೆಯನ್ನು ಉಂಟು ಮಾಡುತ್ತೆ. ಸೊ ದೀಸ್ ಆರ್ ದ ಕನ್ಕ್ಲೂಷನ್ಸ್ ಆಫ್ Rutherford based on the experiment conducted by Giger and Marson. ಅಂದರೆ ನಿಮ್ಮ ಆಟಮ್ಮು ಒಂದು ಸೋಲಾರ್ ಸಿಸ್ಟಮ್ ಥರ ಇರುತ್ತೆ. ಕೇಂದ್ರದಲ್ಲಿ ಸೂರ್ಯ ಹೇಗಿರ್ತಾನೋ ಹಾಗೆ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಯಾವ ರೀತಿ ಬೇರೆ ಬೇರೆ ಗ್ರಹಗಳು, ಪ್ಲಾನೆಟ್ಸ್, ದೇ ರಿವಾಲ್ವ್ ಅರೌಂಡ್ ದ ಸನ್, ದ ಎಲೆಕ್ಟ್ರಾನ್ಸ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಸೊ ಪ್ಲಾನೆಟ್ಸ್ ಸೂರ್ಯನ ಸುತ್ತ ಹಾಕಬೇಕಾದ್ರೆ ಪ್ಲಾನೆಟ್ಸ್ಗೆ ಸೆಂಟ್ರಿಪಿಟಲ್ ಫೋರ್ಸ್ ಎಲ್ಲಿಂದ ಬರುತ್ತೆ?
ಸನ್ನು ಮತ್ತು ಪ್ಲ್ಯಾನೆಟ್ ನಡುವೆ ಇರುವಂಥ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು ಪ್ಲ್ಯಾನೆಟ್ಗೆ ಸುತ್ತ ಹಾಕಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದೇ ಥರ ನ್ಯೂಕ್ಲಿಯಸ್ಸು ಮತ್ತು ಎಲೆಕ್ಟ್ರಾನ್ ನಡುವೆ ಇರುವಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ನು it will make the electrons to revolve around the nucleus. So therefore, it's also called solar system model. Solar system model anta ನಾವು ಕರಿತೀವಿ. Now, Rutherford gave the model. No doubt that the model was well established, and there is no reason to doubt this model also. ಸೊ ಈ ಮಾಡೆಲ್ನ ನಾವು ಡೌಟ್ ಮಾಡೋಕ್ಕೆ ಯಾವುದೇ ಸಕಾರಣಗಳಿಲ್ಲ. ಬಿಕಾಸ್ ದಿಸ್ ಮಾಡೆಲ್ ಈಸ್ ಸಿಂಪ್ಲಿ ಬೇಸ್ಡ್ ಆನ್ ದ ಎಕ್ಸ್ಪರಿಮೆಂಟಲ್ ಅಬ್ಸರ್ವೇಷನ್ಸ್. ಸೊ ಹಾಗಾಗಿ ಮಾಡೆಲ್ ಕರೆಕ್ಟಾಗೇ ಇರುತ್ತೆ. ಬಟ್ ದೆರ್ ಈಸ್ ಎ ಡ್ರಾಬ್ಯಾಕ್. ಸೊ ಒಂದು ಡ್ರಾಬ್ಯಾಕ್ ಇದೆ ಈ ಮಾಡೆಲ್. You see, there is a theory called classical electromagnetic wave theory. Classical electromagnetic wave theory one theory. So that theory states that whenever a charged particle moves, the charged particle will radiate energy. ಆ ಚಾರ್ಜ್ ಪಾರ್ಟಿಕಲ್ ಎನರ್ಜಿ ರೇಡಿಯೇಟ್ ಮಾಡುತ್ತೆ ಅನ್ನೋದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಹೇಳುತ್ತೆ. ಹಾಗಾಗಿ ಇಫ್ ಯು ಕನ್ಸಿಡರ್ ಸೇ ದಿಸ್ ಇಸ್ ಅ ನ್ಯೂಕ್ಲಿಯಸ್, and let us say you have an electron revolving around the nucleus as concluded by Rutherford, is electron revolving around the nucleus. You already know that the electron is a charged particle. So as it revolves around the nucleus, this electron should radiate energy. Energy radiate ಮಾಡಬೇಕು. So energy radiate ಮಾಡಿದ್ಮೇಲೆ ಅದು ಎನರ್ಜಿ ಏನಾಗಬೇಕು, ಕಡಿಮೆ ಆಗಬೇಕು. As a result of which the path of the electron orbit should become less, and as it continues to revolve, it continues to emit energy, and the path of the electron orbit should reduce, and the electron should take a spiral path. ಸುರುಳಿ ಆಕಾರದಲ್ಲಿ ಸುತ್ತಕೊಂಡು ಕೊನೆಗೆ ಅಟ್ ದ ಎಂಡ್ ದ ಎಲೆಕ್ಟ್ರಾನ್ ಶುಡ್ ಕೊಲ್ಯಾಪ್ಸ್ ಇನ್ ಟು ದ ನ್ಯೂಕ್ಲಿಯಸ್ ಅಟ್ ಒನ್ ಫೈನ್ ಮೊಮೆಂಟ್. ಯಾವುದೋ ಒಂದು ಹಂತದಲ್ಲಿ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಜೊತೆ ಕೊಲ್ಯಾಪ್ಸ್ ಆಗುತ್ತೆ. thereby the whole model of atom is upset. ಇಡೀ ಆಟಮ್ನ ಮಾಡೆಲ್ಲು ಅಪ್ಸೆಟ್ ಆಗೋಗ್ಬಿಡುತ್ತೆ. ಸ್ಟೇಬಲ್ ಇರಲ್ಲ ಆಟಮ್ನ ಮಾಡೆಲ್. ಆದರೆ ಆಟಮ್ ಸ್ಟೇಬಲ್ ಈ ಥರ ಆಗ್ತಾ ಇಲ್ಲ. ಎಲೆಕ್ಟ್ರಾನು ಸ್ಪೈರಲ್ ಪಾತ್ ತಗೊಂಡು ನ್ಯೂಕ್ಲಿಯಸ್ ಜೊತೆ ಕೊಲ್ಯಾಪ್ಸ್ ಆಗೋದೇ ಇಲ್ಲ. ವೈ ಈಸ್ ಇಟ್ ಸೋ? Why does electron continue to move in circular path forever ಅನ್ನೋದನ್ನು ರದರ್ಫೋರ್ಡ್ ಕೈಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ. ಸೊ ಹವೆವರ್ ದ ಪಿಕ್ಚರ್ ಆಫ್ ದ ಆಟಮ್ ಈಸ್ ವೆರಿ ಕರೆಕ್ಟ್. ನಾವೆಲ್ಲ ಆಟಮ್ನ ಪಿಕ್ಚರು ಕರೆಕ್ಟ್ ಅಂತಲೇ ಅಸ್ಯೂಮ್ ಮಾಡಿದ್ರು ಸ್ಟೆಬಿಲಿಟಿ ಪ್ರಶ್ನೆ ಬಂದಾಗ ದೇರ್ ಆರ್ ಕ್ವೆಶ್ಚನ್ಸ್ ರೈಸ್ಡ್ ಅಬೌಟ್ the model of the atom proposed by Rutherford, and hence it is not well defined. ಇದೇನು ವೆಲ್ ಡಿಫೈನ್ಡ್ ಮಾಡೆಲ್ ಅಲ್ಲ ಅಂತ ಆಯಿತು. ಈಗ ಅದಕ್ಕೆ ಒಂದು ಹೊಸ ರೀತಿಯಾದಂಥ ಭಾಷ್ಯವನ್ನು, ಹೊಸ ರೀತಿ ವ್ಯಾಖ್ಯಾನ ಅಥವಾ ಹೊಸ ಎಕ್ಸ್ಪ್ಲನೇಷನ್ನ
ಬೋರ್ ಅಂತ ಒಬ್ಬ ಸೈಂಟಿಸ್ಟ್ ಕೊಟ್ಟಿದ್ದಾನೆ. ಆ ಬೋರ್ಸ್ ಮಾಡೆಲ್ ಹೋಗೋಕ್ಕಿಂತ ಮುಂಚೆ ನಾವು ಒಂದೆರಡು ಸಣ್ಣ ಸಣ್ಣ ಸಂಗತಿಗಳನ್ನು ಕಲಿತ್ಕೊಳ್ಬೇಕು. ಅದರೊಳಗೆ ಒಂದು ಸಂಗತಿ ಅಂದರೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ. ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಈಗ ಇದು ಗೋಲ್ಡ್ ಫಾಯಿಲ್ ಆಗಿರೋದ್ರಿಂದ ಗೋಲ್ಡ್ ನ್ಯೂಕ್ಲಿಯಸ್ ಅಂದ್ಕೊಳ್ಳಿ. ಗೋಲ್ಡ್ ನ್ಯೂಕ್ಲಿಯಸ್. Alpha particle say is targeted towards the gold nucleus. Alpha particle. Alpha particle positively charged particle. ಅದು ನ್ಯೂಕ್ಲಿಯಸ್ ಹತ್ರ ಹೋಗ್ತಾ 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 ನ್ಯೂಕ್ಲಿಯಸ್ ಅದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ ಅಥವಾ ಪಾಸಿಟಿವ್ ಚಾರ್ಜ್. ಹಾಗಾಗಿ ಇವೆರಡು ರಿಪೆಲ್ ಆಗ್ತಾ ಹೋಗ್ತಾರೆ. ರಿಪೆಲ್ ಆಗ್ತದೆ ಹತ್ರ ಬರ್ತಾ 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 ಇದು ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಆಗ್ತದೆ. ಅಂದರೆ ಇದರ ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. And as it approaches a certain point, the kinetic energy of this alpha particle gets completely converted into the potential energy. There it stops and hence it is scattered by an angle greater than 90 degrees. So, ಈ ಡಿಸ್ಟೆನ್ಸ್ ನಾನು ಕ್ಯಾಪಿಟಲ್ ಡಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಆ ಡಿಸ್ಟೆನ್ಸ್ನ ಕರಿತೀನಿ. ಅದು ಅರ್ಥನೇ ಗೊತ್ತಾಗೋಗುತ್ತೆ. ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಎಷ್ಟು ಹತ್ತಿರಕ್ಕೆ ಆಲ್ಫಾ ಪಾರ್ಟಿಕಲ್ಲು ನ್ಯೂಕ್ಲಿಯಸ್ ಹತ್ತಿರಕ್ಕೆ ಬರ್ಬೋದು ಅಂತ. Means at this distance, the initial kinetic energy of alpha particle is completely converted into potential energy, and afterwards, because of the repulsion of alpha particle, it retraces its path. Or in other words, it is scattered by an angle of 180 degrees or greater than 90 degrees. So, ಈಗ ಆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಎಷ್ಟು ಹತ್ತಿರಕ್ಕೆ ಅದು ಬರಬಹುದು ಅನ್ನೋದಕ್ಕೆ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾನ ಬರೀ ಬೈಹ್ಯಾರ್ಟ್ ಮಾಡಿದ್ರೆ ಸಾಕು. ಅಫ್ಕೋರ್ಸ್ ನೋ ಡೆರಿವೇಷನ್ ಇಸ್ ನೀಡೆಡ್. ಸೊ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ವಿಲ್ ಬಿ ಗಿವನ್ ಬೈ 1/4πε ZE ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಅಂತ ಒಂದು ಫಾರ್ಮುಲಾ. ಇಲ್ಲಿ 1/4πε ಏನು ಅಂತ ನಮಗೆ ಗೊತ್ತಿದೆ, ಇಟ್ಸ್ ಅ ಕಾನ್ಸ್ಟೆಂಟ್. ಇ ಅಂದ್ರೆ ಏನು ಅಂತ ಗೊತ್ತಿದೆ, ಇಟ್ ಈಸ್ ಅ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಹಾಗಾದ್ರೆ ಝೆಡ್ ಅಂದ್ರೆ ಏನು? ಝೆಡ್ ಅಂದ್ರೆ ಅಟಾಮಿಕ್ ನಂಬರ್. ಇಲ್ಲಿ ನಾವು ಗೋಲ್ಡ್ ಫಾಯಿಲ್ ಉಪಯೋಗಿಸೋದ್ರಿಂದ ಫಾರ್ ಗೋಲ್ಡ್ ಅಂತ ಬರೀತೀವಿ. ಸೊ ಇಲ್ಲಿ ಇನ್ನೊಂದು ಹೊಸ ವರ್ಡ್ ಯಾವುದು? ಕೆ. ಸೊ ಕೆ ಮೀನ್ಸ್ ಇನಿಷಿಯಲ್ kinetic energy of the alpha particle. Alpha particle is initial kinetic energy. So this is the distance of closest approach of an alpha particle towards the gold nucleus. ಅದೇ ರೀತಿ ಇನ್ನೊಂದು ಡೆಫಿನೇಷನ್ ಅನ್ನು ನಾವು ಕಲಿಬೇಕು, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ. ಹಾಗಂದ್ರೇನು? Impact parameter, the perpendicular distance from the center of the nucleus to the initial direction of alpha particle is called the impact parameter. ಏನು ಹಾಗಂದ್ರೆ, ಸೊ ಇದು ಗೋಲ್ಡ್ ನ್ಯೂಕ್ಲಿಯಸ್. ಸೊ ನಾವು ಒಂದು ಗೋಲ್ಡ್ ಆಲ್ಫಾ ಪಾರ್ಟಿಕಲ್ನ ಈ ಗೋಲ್ಡ್ ನ್ಯೂಕ್ಲಿಯಸ್ ಕಡೆಗೆ ಕಳಿಸ್ತಾ ಇದ್ವಿ ಇಲ್ಲಿ ಈ ಎಕ್ಸ್ಪೆರಿಮೆಂಟಲ್ಲಿ. ಇದು ಸೆಂಟರ್ ಇದು ಆಫ್ ದ ಗೋಲ್ಡ್ ನ್ಯೂಕ್ಲಿಯಸ್. ಈ ಡಿಸ್ಟೆನ್ಸ್
perpendicular distance between the center of the nucleus and the initial part of the alpha particle. In alpha particle. So ಅದು ಹೀಗೆ ಬರುತ್ತೆ. ಈ ಗೋಲ್ಡ್ ನ್ಯೂಕ್ಲಿಯಸ್ ಈ ಆಲ್ಫಾ ಪಾರ್ಟಿಕಲ್ ರಿಪೇರ್ ಮಾಡ್ತಾ ಇರೋದಕ್ಕೆ ಇದು ಸ್ಕ್ಯಾಟರ್ ಆಗುತ್ತೆ ಬೈ an angle greater than 1 degree. ಸೊ ಆದರೆ ಇದು ಆಕ್ಷನ್ ಪಾರ್ಟ್. ಈ ಡಿಸ್ಟೆನ್ಸ್ ನ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ನಾವು ಕರಿತೀವಿ. So what is this impact parameter? So impact parameter is the perpendicular distance from the center of the nucleus to the initial direction of alpha particle when it is at infinite distance from the nucleus. So ಈ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಲ್ಲ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕೂಡ ಒಂದು ಫಾರ್ಮುಲಾವನ್ನು ನಾವು ಕೊಡ್ತೀವಿ. This is d/2 cot θ/2. No need to derive this. You need to only memorize this formula. So impact parameter d ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಅದರೊಳಗೆ d/2 cot θ/2 ಅಂತಿದೆ. What is this d? d ಅಂದ್ರೆ ಏನು ಅಂತ ಗೊತ್ತೇ ಆಗಿದೆ ನಿಮಗೆ. d stands for distance of closest approach. ಥೀಟಾ ಏನು? ಥೀಟಾ angle of scattering of alpha particle. So ಇದು impact parameter ಗೆ formula. So in this video we will end here and we will continue the next model in the next video.